ಕೆಲವರ ಕಾಲಲ್ಲಿ ನರಗಳು ಉಬ್ಬಿದಂತೆ ಕಂಡುಬರುವುದನ್ನ ನಾವು ನೀವು ಗಮನಿಸಿರುತ್ತೇವೆ. ಕಾಲುಗಳಲ್ಲಿ ಈ ರೀತಿ ಗಂಟುಗಳಂತೆ ಕಾಣಿಸಿಕೊಳ್ಳುವ ನರಗಳ ಸಮಸ್ಯೆಯನ್ನ ವೆರಿಕೋಸ್ ವೇನ್ ಅಂತ ಕರೆಯಲಾಗುತ್ತದೆ. ಕನ್ನಡದಲ್ಲಿ ಇವುಗಳನ್ನ ಉಬ್ಬಿದ ರಕ್ತನಾಳಗಳೆಂದು ಕರೆಯುತ್ತಾರೆ. ಈ ಉಬ್ಬಿದ ರಕ್ತನಾಳಗಳು ಅಂದ್ರೆ ವೆರಿಕೋಸ್ ವೇನಿನ ಲಕ್ಷಣಗಳೇನು, ಉಬ್ಬಿದ ರಕ್ತನಾಳಗಳು ಏಕೆ ಸಂಭವಿಸುತ್ತವೆ, ಈ ವೆರಿಕೋಸ್ ವೇನ್ಗಳನ್ನ ತಡೆಗಟ್ಟುವ ಬೇರೆ ಬೇರೆ ಮಾರ್ಗಗಳು ಯಾವುವು, ಇವುಗಳಿಗೆ ಏನಾದರೂ ಔಷಧಿಗಳಿದೆಯಾ, ಮಾತ್ರೆಗಳಿದೆಯಾ, ಅಥವಾ ಏನಾದರೂ ಸರ್ಜರಿ ಕೂಡ ಮಾಡಬಹುದಾ? ಆದ್ರೆ ಈ ಒಂದು ಹೀಲಿಂಗ್ ಸೆಂಟರ್ ಅಲ್ಲಿ ಮಾತ್ರ ಯಾವುದೇ ಔಷಧಿ ಇಲ್ಲದೆ, ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಮಾತ್ರೆ ಇಲ್ಲದೆ ಕೇವಲ ನಾಡಿ ಸೆಟ್ಟಿಂಗ್ ಮೂಲಕ ಈ ವೆರಿಕೋಸ್ ಸಮಸ್ಯೆಗಳಿಗೆ ಸಂಪೂರ್ಣವಾದ ಪರಿಹಾರ ಮಾತ್ರ ಕೊಡುತ್ತಿದ್ದಾರೆ. ಹಾಗಾದ್ರೆ ಆ ಹೀಲಿಂಗ್ ಸೆಂಟರ್ ಯಾವುದು, ಆ ಡಾಕ್ಟರ್ ಯಾರು, ಆ ಡಾಕ್ಟರ್ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನ ತಿಳಿಯಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರ್, ಈಗ ಈ ವೆರಿಕೋಸ್ ಬಗ್ಗೆ, ಯಾಕಂದರೆ ಈ ವೆರಿಕೋಸ್ ಪ್ರಾಬ್ಲಮ್ ಅಂತೂ ನಾವು ಕೇಳ್ತಿದ್ದೆ. ಯಾಕಂದರೆ ಪ್ರತಿ ಸತಿ ನಮ್ಮ ವೀಕ್ಷಕರಿಗೆ ಈ ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಹೀಗೆ ಸುಮ್ಮನೆ ಜನ ಏನೇನೋ ಹೇಳ್ತಾರೆ ವೆರಿಕೋಸ್ ಬಗ್ಗೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಚಿಕ್ಕ ಹಾಸ್ಪಿಟಲ್ ಕೊಡ್ತಾರೆ, ಆಮೇಲೆ ಯಾರ್ಯಾರು ಏನೇನೋ ಕತೆ ಹೇಳ್ತಾರೆ. ಬಟ್ ಹೆಚ್ಚು ಕಡಿಮೆ ಅದಕ್ಕೊಂದು ಸೊಲ್ಯೂಷನ್ ಸಿಗೋದು ತುಂಬ ಕಠಿಣ ಆಗೋಗಿದೆ. ನಿಮ್ಮಲ್ಲಿ ಈ ವೆರಿಕೋಸ್ಗೂ ಅಂತಲೇ ಸ್ಪೆಷಲಿಸ್ಟ್ ಅಂತ ನಾನು ಕೇಳ್ಪಟ್ಟೆ. ಅದು ಹೇಗೆ ನೀವು ಪರಿಹಾರ ಕೊಡ್ತಾ ಇದ್ದೀರಾ? ಒಳ್ಳೆ ಕ್ವಶನು. ಇವಾಗ ನಾವು ಅದನ್ನು ವಿತ್ ಲೈವ್ ಎಕ್ಸಾಂಪಲ್, ಈಗ ಪ್ರೆಸೆಂಟ್ ಒಬ್ಬರು ಇಂದ್ರಾನಗರದಿಂದ ಸುಗುಣಾ ಅಂತ ಲೇಡಿ ಬರ್ತಾರೆ. ಅವರು ಸಿ ಸಫರಿಂಗ್ ವೆರಿಕೋಸ್ ವೆನ್ ಸಿನ್ಸ್ ಫ್ರಮ್ ಲಾಸ್ಟ್ 12 to 13 ಇಯರ್ಸ್. ಓಕೆ ಓಕೆ. ಆಮೇಲೆ ಅವ್ರು ಸುಮ್ಮನೆ ಕೂತಿಲ್ಲ, ಅಲೋಪತಿ ತೋರಿಸಿದ್ದಾರೆ, ಆಯುರ್ವೇದ ತೋರಿಸಿದ್ದಾರೆ, ಹೋಮಿಯೋಪತಿ ತೋರಿಸಿದ್ದಾರೆ, ರಿಸಲ್ಟ್ ಬಂದಿಲ್ಲ ಅಲ್ಲಿ. ಆಮೇಲೆ ನಾವಿಲ್ಲಿ ಬಂದು 1 ಮಂತಲ್ಲೇ ಅವ್ರಿಗೆ ಕಾಲಿಗೆ ಏನಾದರೂ ಈ ಥರ ಟಚ್ ಮಾಡಿದರೆ ಅಂತಿದ್ರು. ಯಾಕೆ ಮೇಡಮ್ ಅಂತ ಕೇಳಿದ್ರೆ, ನೋ ಅತ್ತೆ ಸರ್ ಅದು ಟಚ್ ಮಾಡಿದರೆ ಅಂತ. ಮೀನ್ಸ್ ಅಷ್ಟು ನಾನಂದೆ, ಮೇಡಮ್ ಇಷ್ಟು ಟಚ್ ಮಾಡಿದರೆ ಅಂತಿರಲ್ಲ, ಅಷ್ಟು ನೋವಾಗೋವರೆಗೂ ಯಾಕೆ ತಡ್ಕೊಂಡ್ರಿ, ತೋರ್ಸೋಕ್ಕಾಗಲ್ವಾ, ಬೇರೆ ಕಡೆ ಆದರೂ ತೋರಿಸ್ಬೇಕಿತ್ತಲ್ಲ ಅಂತ. ಅವ್ರು ನನಗೆ ಏನಂದ್ರು ಅಂದರೆ, ಎಲ್ಲಿದ್ದೀರಾ ಸರ್ ನೀವು ಅಂತ. ಫಸ್ಟು ಅಲೋಪತಿ ತೋರಿಸಿದ್ದೀನಿ, ಆಯುರ್ವೇದ ತೋರಿಸಿದ್ದೀನಿ, ಹೋಮಿಯೋಪತಿ, ಕೊನೆಗೆ ಎಲ್ಲ ತೋರಿಸಿದಾದ್ಮೇಲೆ ಅದು ಬಂದಿಲ್ಲ ಅಂತ ಇಲ್ಲಿ ನಮ್ಮ ಒಬ್ಬರು ನ್ಯಾಚುರೋಪತಿ ಆಮೇಲೆ ಅವ್ರು ಬಂದಿದ್ದೆ ಹೇಗೆ ಅಂದರೆ, ಇಲ್ಲಿ ಕ್ಯೂರ್ ಆಗಿರೋದು ಇಂದ್ರಾನಗರದ ಇನ್ನೊಂದು ಪೇಷಂಟ್ ಇದೆ ಅಂತ ಹೇಳಿದ್ನಲ್ಲ, ಅವ್ರು ಕ್ಯೂರ್ ಆದಮೇಲೆ ಅವ್ರು ನೋಡ್ಕೊಂಡು ಇಲ್ಲಿ ಬಂದಿರು. ಒಂದೇ ಮಂತಲ್ಲಿ ಈಗ ಎಲ್ಲಿ ಮುಟ್ಟಿದ್ರು ಪೇನ್ ಇಲ್ಲ ಅಂತಾರೆ. 1 ಮಂತಲ್ಲೇ. ಈಗ 2nd ಮಂತಲ್ಲಿ ಕೆಲವೊಂದು ಸ್ವೆಲ್ಲಿಂಗ್ ಇರೋ ನರಗಳು ಉಬ್ಬು ಏನಿದೆ ಅಲ್ಲ, ಅದು ರೆಡ್ಯೂಸ್ ಆಗ್ತಾ ಇದೆ. ಸೊ ಅಷ್ಟು ಕನ್ಫರ್ಮ್ ಆಗಿ ಅದರಲ್ಲಿ ಏನೇನು ಟ್ರೀಟ್ಮೆಂಟ್ ಅಂತಂದ್ರೆ, ಈ ಕಪ್ಪಿಂಗ್ ಥೆರಪಿ ಅಂತ ಬರುತ್ತೆ. ಈ ವೇಸ್ಟ್ ಕಲೆಕ್ಷನ್, ಈಗ ವೆರಿಕೋಸಲ್ಲಿ ಏನಾಗತ್ತೆ ಅಂತಂದ್ರೆ, ಎಲ್ಲ ಬಾಡಿಯಿಂದ ಹಾರ್ಟಿಂದ ಎಲ್ಲ ಪಾರ್ಟ್ಗಳಿಗೆ ಆಕ್ಸಿಜನ್ ತೊಗೊಂಡ್ಬಿಟ್ಟು ಸಪ್ಲೈ ಆಗ್ತಾ ಇರುತ್ತೆ. ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಅಂತ ಪ್ರೊಸೆಸ್ ಇರುತ್ತೆ. ಅಂದರೆ ಒಂದು ಎಂಟರ್ ಆಗ್ತಾ ಇರುತ್ತೆ, ಇನ್ನೊಂದು ಎಕ್ಸಿಟ್ ಆಗ್ತಾ ಇರುತ್ತೆ ಅಲ್ವಾ. ಇನ್ನು ಎಲ್ಲ ಪಾರ್ಟ್ಸ್ಗಳಿಂದ ಅಗೇನ್ ಹಾರ್ಟಿಗೆ ಪ್ಯೂರಿಫಿಕೇಶನ್ಗೆ ಹೋಗುತ್ತೆ. ಅವು ಹೋಗುವಾಗ ಅಪ್ ಅಳಿಸಿ ಕಾಲಲ್ಲಿ ಯಾಕೆ ಅಂದರೆ ಅಲ್ಲೆಲ್ಲಿ ಬ್ಲಾಕೇಜ್ ಆಗೋದು ಶುರು ಆಗುತ್ತೆ. ಆ ಬ್ಲಾಕೇಜ್ ಇವ್ರು ಏನು ಮಾಡ್ತಾರೆ, ನಿಗ್ಲೆಕ್ಟ್ ಇರುತ್ತೆ. ಆ ನಿಗ್ಲೆಕ್ಟ್ ಮಾಡಿದಾಗ ಅದು ಅಕ್ಯುಮುಲೇಟ್ ಆಗಿಬಿಟ್ಟು ನರಗಳು ಬಿಟ್ಟು ಅವೆಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಅದು ಸಪೋಸ್ ಹಾಗೆ ಟ್ರೀಟ್ಮೆಂಟ್ ಮಾಡದೆ ಬಿಟ್ರೆ ಆಟೋಮೆಟಿಕ್ ಅಲ್ಲಿ ಹೋಲ್ ಆಗಿಬಿಟ್ಟು ಹೊರಗೆ ಬರಕ್ಕೆ ಶುರು ಆಗುತ್ತೆ ರಕ್ತ. ಆ ಥರ ಬ್ಲೀಡಿಂಗ್ ಆಗಿರೋ ಪೇಷಂಟ್ಗಳು ಬರ್ತಾ ಇರ್ತವೆ. ಬ್ಲೀಡಿಂಗ್ ಆಗುತ್ತೆ ಸರ್. ಮತ್ತೆ ಸ್ಟಾಕ್ ಅಲ್ಲೇ ಸ್ಟೋರ್ ಮಾಡುತ್ತೆ. ಅದ್ರ ಟ್ರೀಟ್ಮೆಂಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಹಾಗೆ ಸ್ಟಾಕ್ ಆಗಿ ಲೀಕೇಜ್ ಆಗಕ್ಕೆ ಶುರು ಆಗುತ್ತೆ. ಅದ್ರ ಬದಲು ನಾವು ಈ ಟ್ರೀಟ್ಮೆಂಟ್ ಕಪ್ಪಿಂಗ್ ಅಲ್ಲಿ ವೇಸ್ಟ್ ಇರೋದೆಲ್ಲ ತೆಗೆದು ಆ ಬ್ಲಾಕೇಜ್ ತೆಗೆದಾಗ ಮತ್ತೆ ಅದು ಫ್ಲೋ ಇರುತ್ತೆ ನಾರ್ಮಲ್, ಅವಾಗ ಕ್ಯೂರ್ ಹಾಕೊಂಡು ಬರ್ತಾ ಇರುತ್ತೆ. ಅದಕ್ಕೆ ಬಿಟ್ಟು ಟೈಮ್ ಹೋಗುತ್ತೆ. ವೆರಿಕೋಸ್ ಒಂದೇ ನಿಮ್ಗೆ 3 months ಅಬೌವ್ ಹೋಗುತ್ತೆ, 6 months ಹೋಗುತ್ತೆ. ಕೆಲವೊಬ್ರು 10 ವರ್ಷ ಮೇಲೆ ಹೋಗ್ಬಿಟ್ರೆ ಸೊ ಅಪ್ ಟು 8 months or 1 year ವರೆಗೂ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಏನೋ ಅವ್ರಿಗೆ ಕ್ಯೂರ್ ಆಗೋ ಇಂಟ್ರೆಸ್ಟ್ ಇದ್ರೆ. ಇಲ್ಲ ಅಂತಂದ್ರೆ ಅವ್ರಿಗೆ ಸೇರಿದ್ದು. ಸರ್, ಈ ಟ್ರೀಟ್ಮೆಂಟ್ಗೆ ಡೈಲಿ ಬರ್ಬೇಕಾಗತ್ತ ಅವರು? ಮಂಡೇ ಟು ಫ್ರೈಡೇ ಇರುತ್ತೆ. ಅಲ್ಲಲ್ಲ, ಈಗ 3 ತಿಂಗಳು ಅಂದ್ರಲ್ಲ, ಆ 3 ತಿಂಗಳಲ್ಲಿ ಡೈಲಿ ಬರ್ಬೇಕಾ ಟ್ರೀಟ್ಮೆಂಟ್ಗೆ? ಅದೇ ಮಂಡೇ ಟು ಫ್ರೈಡೇ ಟ್ರೀಟ್ಮೆಂಟ್ ಇರುತ್ತೆ, ಡೈಲಿ ಅರ್ಧ ಗಂಟೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ 1 month ಅಲ್ಲಿ 20 days ಆದ್ರೂ ಮಾಡ್ಲೇಬೇಕು. ನಾವೊಂದು ಬ್ಯಾಕ್ ಅಂತ ನಾವ್ ಏನ್ ಮಾಡಿದೀವಿ ಅಂದ್ರೆ, ಮಂಡೇ ಟು ಫ್ರೈಡೇ ಬನ್ನಿ, ಸಾಧ್ಯ ಆದ್ರೆ ಡೈಲಿ ಬನ್ನಿ. ಇಲ್ಲ ಅಂದ್ರೆ 1 ತಿಂಗಳಲ್ಲಿ 20 ಸಿಟ್ಟಿಂಗ್ಸ್ ಆದ್ರೂ ಅದು ನಾವು ಮಾಡ್ಬೇಕು. ಅಂದ್ರೆ ಹೀಲ್ ಆಗತ್ತೆ. ಇಲ್ಲಾಂದ್ರೆ ಹೀಲ್ ಆಗಲ್ಲ. ನಾವು ಮಾಡ್ತಾ ಇರ್ಬೇಕು ಟ್ರೀಟ್ಮೆಂಟ್. ಅದು ಅವಾಗ ರಿಸಲ್ಟ್ ಬರುತ್ತೆ. ಸುಮ್ನೆ ವಾರಕ್ಕೊಂದ್ಸತಿ ಬರ್ತೀನಿ, ನಾವು 15 ದಿನಕ್ಕೊಂದ್ಸತಿ ಬರ್ತೀನಿ ಅಂದ್ರೆ ಆಗಲ್ಲ. ವೆರಿಕೋಸ್ ಎಸ್ಪೆಷಲಿ, ಯಾಕಂದ್ರೆ ಡೈಲಿ ಟ್ರೀಟ್ಮೆಂಟ್ ಅದಕ್ಕೆ ನಾವು ಮಾಡ್ತಾ ಇದ್ರೆ ರಿಕವರಿ ಆಗ್ತಾ 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 ಬರುತ್ತೆ. ಆಮೇಲೆ ಕಂಪ್ಲೀಟ್ ವಾಸಿ ಆಗುತ್ತೆ. ಅಂದ್ರೆ ಸ್ಲೋ ಪ್ರಾಸೆಸ್ ಇದೆ. ಸ್ಲೋ ಇದೆ ಅದು. ಎಲ್ಲಾ ಟ್ರೀಟ್ಮೆಂಟ್ ಗಿಂತ ವೆರಿಕೋಸ್ ಮಾತ್ರ
ತುಂಬಾ ಸ್ಲೋ ಅಂತ ಹೇಳ್ಬೋದು. ಬಟ್ ಅಷ್ಟು ಬಟ್ ಕಣ್ಣಾರೆ ಏನು ರಿಸಲ್ಟ್ ಕೊಡ್ಬೋದು. ಅವ್ರು ಪೇಷಂಟ್ ಅವರೇ ಹೇಳ್ತಾರೆ, ಲಾಸ್ಟ್ ಮಂತ್ ನಾನು ಇಲ್ಲಿ ಬಂದಾಗ ಅಡ್ಮಿಷನ್ ತಗೊಳ್ಳುವಾಗ ಹೇಗಿದ್ದೆ, ಇವತ್ತೇನ್ ಸ್ಟೇಜ್ ಇದೆ, ನೀವು ಓಪನ್ ಆಗಿ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಗೆ ಇರೋ ಫ್ಯಾಕ್ಟ್ ಹೇಳ್ತಾರೆ. ಅಷ್ಟು ಕನ್ಫರ್ಮ್ ರಿಸಲ್ಟ್ ಇದೆ, ರಿಸಲ್ಟ್ ಇದೆ. ರಿಸಲ್ಟ್ ಒಂದು ವಾರದಿಂದನೇ ಗೊತ್ತಾಗ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ವಾರದಿಂದ 15 ದಿವಸದಲ್ಲಿ ಕ್ಲಿಯರ್ ಆಗಿ ಡಿಫರೆನ್ಸ್ ಗೊತ್ತಾಗುತ್ತೆ. ಸೊ ಅದ್ರ ಮೂಲಕನೇ ಆ ಕಾನ್ಫಿಡೆನ್ಸ್ ಮೂಲಕನೇ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಹೌದೌದು. ಅವರೇ ನಾವು ಹೇಳ್ತೀವಲ್ಲ ಸರ್, 1 ಮಂತ್ ನಾವು ಮೊದಲೇ 3 months ವರೆಗೂ ನೀವು ಟೈಮ್ ಕೊಡಿ, ಪೇಷನ್ಸ್ ಇಟ್ಕೊಳ್ಳಿ. ಮಂತ್ಲಿ ನಾವು ಹೇಳೋದು ಬೇಡ, ನೀವು ಹೇಳಿ. ರಿಸಲ್ಟ್ ನೀವು ಹೇಳಿ. ಕರೆಕ್ಟ್. ನಾವು ಇಲ್ಲಿ ಹಾಗೆ ಮಾಡೋದು. ಹೆಚ್ಚು ಕಡೆ ಎಲ್ಲಾ ಕಡೆ ಡಾಕ್ಟರ್ಗಳು ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ಮೇಲೆ ಪೇಷಂಟ್ ರಿಪೋರ್ಟ್ ಕೊಡಬೇಕು. ಪೇಷಂಟ್ ರಿಪೋರ್ಟೇ ಕೊಡೋದು ಇಲ್ಲಿ. ನಾವೇನು ರಿಪೋರ್ಟ್ ಕೊಡೋದಿಲ್ಲ, ಅವರೇ ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಪ್ಲಸ್ ಮೈನಸ್ ಅವರೇ ಬರೀಬೇಕು. ಹೌದು, ಆ ತರ ಕ್ಲಿಯರ್ ಇಟ್ಬಿಟ್ಟಿದ್ದೀವಿ. ಆ ಕಾನ್ಫಿಡೆನ್ಸ್ ಒಂದು ಇದು ಬಂದ್ಬಿಡುತ್ತೆ ಅವಾಗ ಪೇಷಂಟ್ಗೆ, ನಾನು ನಿಮ್ಮ ಹತ್ರ ಕಂಟಿನ್ಯೂ ಮಾಡಬೇಕೋ ಬೇಡ ಅನ್ನೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ. ಆಮೇಲೆ ನಾವು ಅವ್ರಿಗೆ ಕೇಳ್ಬಿಟ್ಟು ನಾವು ಬರಿತೀವಿ, ಎಸ್ ಇಟ್ ಈಸ್ ಇಂಪ್ರೂವ್ಡ್. 1 month ಆದ ತಕ್ಷಣ ಅವ್ರ ನಮ್ದು ಡೈರಿ ಇರುತ್ತಲ್ಲ, ಆ ಪೇಜಲ್ಲಿ ಅವ್ರ ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ಬರಿತೀವಿ. ಇದು ಇಂಪ್ರೂವ್ಡ್ ಆದ್ರೆ ಇದು ರೈಟ್ ಮಾರ್ಕ್ ಆಗ್ತೀವಿ, ಇಂಪ್ರೂವ್ಡ್ ಅಂತ. ಆ ತರ ಮಂತ್ಲಿ ನಾವು ಅವ್ರಿಗೆ ಫೀಡ್ಬ್ಯಾಕ್ ತಗೊಂಡೆ ನಾವು ಇಲ್ಲಿ ಬರೆಯೋದು. ಆ ಥರ. ಸೊ ಅವ್ರು ಯಾವಾಗ ಸಮಾಧಾನ ಆಗುತ್ತೆ ಅವಾಗ ಅವ್ರು ಸ್ಟಾಪ್ ಮಾಡ್ಬೋದು. ಯೂಶುವಲಿ ಏನಿದೆ, ತುಂಬ ತೊಂದರೆ. ಆಮೇಲೆ ನಾವು ಹೇಳಿದ್ದೆ ಫಾಲೋ ಅಪ್ ಮಾಡಿದ್ರೆ ಅವರು ಕೆಲವೊಂದು ಮನೆಯಿಂದ ಕೆಲವೊಂದು ರಿವರ್ಸ್ ಮಸಾಜ್ ಹೇಳಿರ್ತೀವಿ, ಕೆಲವೊಂದು ನಮ್ಮ ಈ ಆಯಿಲ್ ಕೊಟ್ಟಿರ್ತೀವಿ, ಅವೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಎಕ್ಸರ್ಸೈಸು, ವಾಕಿಂಗು ಇವೆಲ್ಲ ಹೇಳ್ತೀವಿ. ಅವು ಕರೆಕ್ಟಾಗಿ ತಪ್ಪದೆ ಮಾಡಿದ್ದೇ ಆದರೆ ಅವ್ರದ್ದು 6 months ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಎಂತ ವೆರಿಕೋಸ್ ಪ್ರಾಬ್ಲಮ್ ಸೀರಿಯಸ್ ಎಕ್ದಮ್ ಹೈಯೆಸ್ಟ್ ಸೀರಿಯಸ್ ಇರೋದು 6 to 8 months ಮ್ಯಾಕ್ಸಿಮಮ್. ಒಂದು 1 or 2 months ಹೋದ್ರು 8 months ಅಲ್ಲಿ ಕ್ಲಿಯರ್ ಆಗುತ್ತೆ. ಸೀರಿಯಸ್ ಇರೋದು ಒನ್ಸ್ ಫಾರ್ ಆಲ್ ಎಲ್ಲ ಅವ್ರು ನಾರ್ಮಲ್ ಫಸ್ಟ್ದು ಫೋಟೋ ತಗೊಂಡಿರ್ತೀವಿ ನಾವು ಬಂದ ತಕ್ಷಣ. ಅವ್ರು ಫೋಲ್ಡರ್ ಮಾಡಿ ಇಟ್ಟಿರ್ತೀವಿ. ಆಮೇಲೆ ಟ್ರೀಟ್ಮೆಂಟ್ ಆದ್ಮೇಲೇನು ಒಂದು ಫೋಟೋ ತೆಗಿತೀವಿ. ಅವ್ರ ಇಲ್ಲ ಅನ್ನಕ್ ಆಗೋದೇ ಇಲ್ವಲ್ಲ, ಪ್ರೂಫ್ ಇರತ್ತಲ್ಲ. ನೋಡಪ್ಪ, ಈ ಡೇಟಿಂಗ್ ನಿಂದು ಹೀಗಿತ್ತು ಪೊಸಿಷನ್, ಇವಾಗ ಕ್ಯೂರ್ ಆದ್ಮೇಲೆ ಹೀಗಿದೆ. ಅವಾಗ ಅವರು ಫಾಲ್ಸು ಹೇಳಕ್ಕಾಗಲ್ಲ ಇಲ್ಲಿ. ಬೇರೆಯವ್ರಿಗೆ ಸುಮ್ಮನೆ ಆ ಥರ ಪೇಷಂಟು ಕೆಲವೊಂದು ಬಂದ್ರೆ ಇಲ್ಲಿ ಅವ್ರದ್ದು ಏನೋ ಆಟ ನಡೆಯಲ್ಲ. ಇಲ್ಲ, ಕ್ಯೂರ್ ಆದ್ರೂ ಇನ್ನೂ ಏನಾಗಿಲ್ಲ, ಇನ್ನೂ ಇದೆ, ನನಗೆ ಹಾಗಿದೆ ಹೀಗಿದೆ ಅನ್ನಕ್ಕಾಗಲ್ಲ. ಯಾಕಂದ್ರೆ ಪ್ರೂಫ್ ಇರುತ್ತೆ. ಹಾಗೆ ಹೀಗಾಗಿ ಏನೋ ಆ ದೇವರ ಅನುಗ್ರಹದಿಂದ ಅದನ್ನು ರಿಸಲ್ಟ್ ಬರ್ತಾ ಇದೆ. ವೆರಿ ಗುಡ್. ಅಡ್ರೆಸ್ ಹೇಳಬೇಕು ಅಂತಂದರೆ, ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್, ಡೋರ್ ನಂಬರ್ 17, 2nd floor, ಮೆಟ್ರೋ ಪಿಲ್ಲರ್ ನಂಬರ್ 40, 40ನೇ ಪಿಲ್ಲರ್ ನಂಬರ್ ಹತ್ರ, ನಿಯರ್ ಬನಶಂಕರಿ ಟೆಂಪಲ್ಗೆ ನೀವು ಬಂದು ಹೇಳಿದ್ರೆ ಅಲ್ಲಿ ಮೆಟ್ರೋ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ, ಎಲ್ಲ. ಇದು ಸೆಂಟ್ರಲ್ ಹಬ್ ಇದ್ದಂಗೆ. ನೀವು ಎಲ್ಲ ರೀತಿ ಫೆಸಿಲಿಟಿನೂ ಇಲ್ಲಿದೆ. ಬಸ್ನಲ್ಲೂ ಬರ್ಬೋದು, ಮೆಟ್ರೋ ಟ್ರೈನಲ್ಲೂ ಬರ್ಬೋದು. ಸೊ ಅದು ಅನುಕೂಲ ಆಗಲಿ ಅಂತಲೇ ಈ ಬನಶಂಕರಿ ಸರ್ಕಲಲ್ಲಿ ನಾವು ಮಾಡಿರೋದು. ಕನಕಪುರ ಮೇನ್ ರೋಡಲ್ಲಿ ಇದು ಹಾಸ್ಪಿಟಲ್ ಇರೋದು. ನಮ್ಮ ಮೆಟ್ರೋ ಪಿಲ್ಲರ್ ನಂಬರ್ 40 ಹತ್ರ ಬಂದರೆ 2nd floor ಬಿಲ್ಡಿಂಗಲ್ಲಿ ಲಿಫ್ಟಲ್ಲಿ ಬಂದರೆ ರೈಟ್ ಸೈಡಾಗೆ ನಾವು ಬೋರ್ಡ್ ಹಾಕಿದ್ದೀವಿ, ನೀವು ಆರಾಮಾಗಿ ಬರ್ಬೋದು. ಇದು ಅಡ್ರೆಸ್ ಬಗ್ಗೆ ಮಾಹಿತಿ. ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಎರಡನೇದು, ಇನ್ನೊಂದು ನಿಮಗೆ ವಿನಂತಿ ಏನು ಅಂದರೆ, ವಿಡಿಯೋ ನೋಡಿದ ತಕ್ಷಣ ಸುಮಾರು ಕಾಲ್ಗಳು ಬರ್ತಾ ಇದೆ ನಮಗೆ. ಅಂದರೆ ಒಂದೊಂದು ಸತಿ ಅಟೆಂಡ್ ಮಾಡೋಕ್ಕಾಗಲ್ಲ. ನೀವು ಫೋನ್ ಮಾಡಿದಾಗ ಬ್ಯುಸಿ ಬರ್ಬೋದು. ಅವಾಗ ನೀವೇನು ಮಾಡಿ, 2 ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ, 2 ನಂಬರಿಗೂ ವಾಟ್ಸಪ್ ಇದೆ. ಅದಕ್ಕೆ ನೀವು ವಾಟ್ಸಪ್ ಮಾಡಿ, ಸರ್ ನಾವು ಈ ಥರ ಬರ್ಬೇಕಂದಿದ್ದೀವಿ, ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ. ನಿಮ್ಮ ಪ್ರಾಬ್ಲಮ್ ಹಾಕ್ಬಿಟ್ಟು ಮಾಡಿ, ಅದಕ್ಕೆ ನಾವು ನಮ್ಮ ಅಡ್ರೆಸ್ಸು, ಲೊಕೇಶನ್ನು, ನಿಮ್ಮ ಅಪಾಯಿಂಟ್ಮೆಂಟ್ ಟೈಮು ಎಲ್ಲ ಕಳಿಸ್ತೀವಿ. ಸೊ ಆ ಪ್ರಕಾರ ನೀವು ಬಂದರೆ ಇಲ್ಲಿ ರಶ್ಯೂ ಆಗೋದಿಲ್ಲ. ಆಮೇಲೆ ನೀವು ಬಂದಾಗ ಇಲ್ಲಾಂದರೆ ಏನಾಗುತ್ತೆ, ಸಡನ್ನಾಗಿ ನೀವು ವಿದೌಟ್ ಅಪಾಯಿಂಟ್ಮೆಂಟ್ ಬಂದರೆ ಪೇಷಂಟ್ಸ್ ಇರ್ತಾರೆ, ನೀವು ಒಂದು 2 hours ಕ್ಯೂ ಹಾಕಿಬಿಟ್ಟು ಕಾಯಬೇಕಾಗತ್ತೆ. ನಾವು ಇಷ್ಟು ತನಕ ಕೂತ್ವಿ, ಡಾಕ್ಟರ್ ನೋಡಲಿಲ್ಲ, ಇದೆಲ್ಲ ಮಾತು ಬರುತ್ತೆ. ಅದಕ್ಕೆ ಅದು ಆಗೋದು ಬೇಡ ಅಂತಂದರೆ, ನೀವು ಕಾಲ್ ಸಿಕ್ಕರೆ ಕಾಲ್ ಮಾಡಿ, ಏನು ತೊಂದರೆ ಇಲ್ಲ. ಕಾಲ್ ಸಿಕ್ಕಿಲ್ಲ ಅಂತಂದರೆ ನಾವು ಅಟೆಂಡ್ ಮಾಡೋದಕ್ಕೆ ಬ್ಯುಸಿ ಇರ್ತೀವಿ ಇಲ್ಲಿ ಪೇಷಂಟ್ ಟ್ರೀಟ್ಮೆಂಟ್ ಮಾಡುವಾಗ. ಅವಾಗ ನೀವೇನು ಮಾಡಿ, ವಾಟ್ಸಪ್ ಮಾಡಿರಿ. ನಾವೇ ನಿಮಗೆ ಪ್ರತಿಯೊಂದು ವಾಟ್ಸಪ್ಪಿಗೂ ಯಾವುದೇ ಫೇಲ್ಯೂರ್ ಇಲ್ಲದೇ ನಿಮಗೆ ರಿಪ್ಲೈ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಡೇಟು ಮತ್ತು ನಮ್ಮ ಅಡ್ರೆಸ್ಸು ಎಲ್ಲ ಕಳಿಸ್ಕೊಡ್ತೀವಿ.